ಬೇಡು ಕಣ್ಣಪ್ಪನ ಅಪರೇಟ ಕೇಸಲ್ಲಿ ನೋಡಿದ್ವಿ ಮೈಸೂರಲ್ಲಿ. ಆವಾಗ ಇವ್ರು ತಲೆಗೆ ಪೇಟ ಕಟ್ಟೋದು. ನಾನು ಯಾಕೆ ತಲೆಗೆ ಪೇಟ ಕಟ್ಕೋತೀರಾ ನೀವು ಅಂತ. ಆಮೇಲೆ ಇಲ್ಲೆಲ್ಲ ಗೋಡ್ ತಿಳಿದು ಬಿಡ್ತಾರೆ. ಆಮೇಲಿಂದ ಸುಮ್ಮನೆ ಮಾತು ಕರೀದು ಮಾಡ್ತಾರೆ ಅಂತ ಹೇಳಿ ಆಮೇಲೆ ಅಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಮೇಲ್ಗಡೆ ಕೂತ್ಕೊಂಡು ಆ ಥಿಯೇಟ್ರಿನವ್ರು ಮೇಲ್ಗಡೆ ಕರ್ಕೊಂಡು ಕೂರಿಸಿದ್ರು. ಆಮೇಲೆ ಅಲ್ಲಿಂದ ಪಿಕ್ಚರ್ ನೋಡ್ಕೊಂಡು ಅವು ಏನು ಫುಲ್ಲು ಜನ, 3 ತಿಂಗಳಾಗಿತ್ತು ರಿಲೀಸ್ ಆಗಿ, ಅದನ್ನು ಫುಲ್ಲು ಜನ. Since then, there was no looking back, and the evolution from young Mutturaj to Rajkumar took very little time. ನಾನು ನನ್ನದು ಏನೂ ಇಲ್ಲ ಎನ್ನುತ್ತಾ ನಮ್ಮವನೇ ಆದ ಮುತ್ತುರಾಜು, ಎಲ್ಲ ನಿಮ್ಮದೇ, ಎಲ್ಲ ನೀವು ಕೊಟ್ಟಿದ್ದು ಎಂದು ಹೇಳಿ ಬಾಳಿ ಬದುಕಿದ ಚಿರಂಜೀವಿ ಮುತ್ತುರಾಜು. ನನಗನ್ಸುತ್ತೆ ನಮ್ಮದು ಯಾವುದೋ ಜನ್ಮದ ಪುಣ್ಯ ಅವ್ರ ಮಗಳಾಗಿ ಹುಟ್ಟಿದ್ದು ಮೊದಲೇ ಹೇಳಬೇಕು. ಮತ್ತು ಅವ್ರನ್ನ ಅಪ್ಪ ಅಂತ ಕರೆಯೋ ಅದೃಷ್ಟ ದೇವರು ನನಗೆ ಕೊಟ್ಟಿದ್ದ. ಅಪ್ಪಾಜಿ ಯಾವತ್ತೂ ನಮ್ಮ ಹತ್ರ ನಾನು ಅಷ್ಟು ದೊಡ್ಡ ಸ್ಟಾರ್ ಅಂತ ಅವ್ರು ನಡ್ಕೊಂಡಿದ್ದೆ ನಾವು ನೋಡೇ ಇಲ್ಲ. ನಾವು ಬೆಂಗಳೂರಿಗೆ ಬಂದಾಗ ಜನ ಆ ಥರ ಎಲ್ಲ ಮಾತಾಡ್ತಿದ್ದು, ಪ್ರೀತಿ ಮಾಡ್ತಿದ್ದು ನೋಡಿ ನಮ್ಗೆ ಆಶ್ಚರ್ಯ ಆಗೋದು. ಅಯ್ಯೋ ಅಪ್ಪಾಜಿ ಇಷ್ಟೊಂದು ಇದ್ದಿದ್ದಾರೆ, ನಮಗೇನು ಗೊತ್ತೇ ಇಲ್ವಲ್ಲ ಇದ್ರ ಬಗ್ಗೆ ಅಂತ. ಅಪ್ಪಾಜಿ ಯಾವತ್ತೂ ನಮಗೆ ಅದ್ರ ಬಗ್ಗೆ ಅವ್ರು ಹೇಳೂ ಇಲ್ಲ, ನಾವು ಕೇಳೂ ಇಲ್ಲ. ಆ ಥರ ನಾವು ಪಿಕ್ಚರ್ ನೋಡೋವಾಗ ನಿಮ್ಮ ಥರ ಒಂದು ಅಭಿಮಾನಿಗಳ ಥರನೇ ನೋಡ್ತಾ ಇದ್ವಿ, ಅಪ್ಪಾಜಿ ಅಂತ ನೋಡ್ತಾ ಇರಲಿಲ್ಲ. ನಾವು ತುಂಬ ಕಲ್ತಿದ್ದೀವಿ ನೋಡಿ, ಮನೇಲೂ ಮತ್ತು ಪಿಕ್ಚರಲ್ಲೂ ನೋಡಿ ಕಲ್ತಿದ್ದೀವಿ. ಅಂದರೆ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಿದ್ದು ಹೇಗೆ ಅಂದರೆ, ಅಮ್ಮ ಮಲ್ಲಿಗೆ ಹೂ ಮುಡ್ಕೊಂಬರೋರು ಯಾವಾಗಲೂ ಬೆಂಗಳೂರಿಂದ ಬಂದಾಗ. ಸೊ ಆ ಸ್ಮೆಲ್ ಬರೋದು, ನಾವು ಒಳಗಡೆ ಎಂಟರ್ ಆದ ತಕ್ಷಣ ಮನೆಗೆ ಮೇಲ್ಗಡೆ ಅವ್ರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಓಡೋಗ್ತಿದ್ವಿ ಎಲ್ಲರೂ ನಾವು. ಅಮ್ಮ ಅಪ್ಪಾಜಿ ಎಲ್ಲ ಬಂದರು ಅಂತ ಆ ಸ್ಮೆಲ್ ಬಂದ ತಕ್ಷಣ ಗೊತ್ತಾಗ್ತಿತ್ತು. ಆ ಸ್ಮೆಲ್ ಇಲ್ಲ ಅಂದರೆ ಅವ್ರು ಇನ್ನೂ ಬಂದಿಲ್ಲ ಅಂತ ಗೊತ್ತಿರೋದು ನಮಗೆ. ಸೊ ದಟ್ಸ್ ಹೌ ನಾವು ಯಾವಾಗಲೂ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೆ ಬರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರೇಮದ ಕಾಣಿಕೆಗೆ ಪೂರ್ಣಿಮಾಗೆ ಶಿ ಗಾಟ್ ಅ ಸ್ಟೇಟ್ ಅವಾರ್ಡ್ ಫಾರ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್. ಸೊ ಹೀಗಾಗಿ ಶಿ ಈಸ್ quite accomplished in that way, and I don't know when she left acting or why she left acting, but it's a very interesting experience. Purnima, ನೀವು ಚಿಕ್ಕ ರಾಜ್ಕುಮಾರ್ ನೀವು ಮಾಡಿದ್ದೀರಾ. ಹೌದು. ಹೇಗೆ, I mean, how does it feel today sitting on this stage remembering him on his 97th No, I feel very excited when I see. ನಾನೇ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಸ್ವಲ್ಪ ನಾಚಿಕೆನೂ ಆಗುತ್ತೆ. ನಮ್ಮ ಮಕ್ಕಳಿಗಂತೂ ಹೇಳೋದೇ ಇಲ್ಲ, ನಾನು ಒಬ್ಬಳೇ ನೋಡ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ಅವರು ಐ ಫೀಲ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ ಬಿಕಾಸ್ ನಾನು ಮಾಡಿದ್ದೀನಲ್ಲ ಅನ್ನೋದು ಒಂದು ನನಗೆ. ಯಾಕಂದರೆ ಇವತ್ತವರೆಗೂ ಶಿವಣ್ಣ ರಾಘು ಇಬ್ಬರು ಮಾಡಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳೇ ಮಾಡಿರೋದು, ನಮ್ಮ ಅಪ್ಪಾಜಿ ಚಿಕ್ಕ ವಯಸ್ಸು. ಅದೊಂದು ಹೆಮ್ಮೆ ನನಗೆ. ಶೃಂಗೇರಿಯಲ್ಲಿ ದಿವ್ಯ ಜ್ಯೋತಿಯಾಗಿರುವ ತಿಂಗಳ ಬೆಳಕಂತೆ ಕಂಗೊಳಿಸುತ್ತಿರುವ ಕಂಗಳಲ್ಲಿ ಕಾರುಣ್ಯ ಜಲದಿ ತುಂಬಿರುವ ಶಂಕರಾಚಾರ್ಯರಿಗೆ ಒಲಿದು ಬಂದ ತಾಯೇ ಶಾರದೆಯೇ. ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು ನಿಧಾನಿಸು. ವಂಡರ್ಫುಲ್ ವಂಡರ್ಫುಲ್ ಧನ್ಯಾಜಿ, ನಿಜವಾಗ್ಲೂ ದಿಸ್ ಇಸ್ ಅಮೇಝಿಂಗ್.
ಇದರಲ್ಲಿ ಬಹುಶಃ ನಮ್ಮ ಜೀವನಕ್ಕೆ ಇವಾಗಿರೋಂಥ ನಮ್ಮ ಓಡ್ತಾ ಇದೀವಲ್ಲ ರೇಸಲ್ಲಿ, ಈ ಹಾಡೇ ನಮಗೆಲ್ಲ ಬೇಕಾಗಿರೋದು. ಈ ನೆಲ ಮತ್ತು ನುಡಿ, ಕನ್ನಡ, ಕನ್ನಡಿಗ, ಕರ್ನಾಟಕ ಮೂರನ್ನು ಪ್ರತಿನಿಧಿಸುವಂಥ ಒಂದೇ ಒಂದು ವ್ಯಕ್ತಿತ್ವ ಇದ್ದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಒಂದು ತಿಂಗಳಂತಲೇ ಹೇಳ್ಬೋದು ಇದನ್ನು. ಈ ಏಪ್ರಿಲ್ ತಿಂಗಳು ಅಂತಂದರೆ ಅವರ ಹುಟ್ಟಿದ ಹಬ್ಬನೂ ಹೌದು, ಹಾಗೆ ಅವರು ನಮ್ಮನ್ನು ಭೌತಿಕವಾಗಿ ಅಗಲಿದಂಥ ಒಂದು ದಿನಗಳು ಇವೇ ಸಂದರ್ಭದಲ್ಲಿ ಬಂದಿದೆ. ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಅನನ್ಯವಾದಂಥದ್ದು ಮತ್ತು ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಯೋಜನೆ ಮಾಡಿರ್ತಕ್ಕಂಥವ್ರು ತುಂಬ ಯೋಚನೆ ಮಾಡಿ ಆ ಒಂದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅವರ ಜೊತೆಗಿನ ಕುಟುಂಬದವರ ಒಡನಾಟ ಇರ್ಬೋದು, ಅಭಿಮಾನಿಗಳ ಜೊತೆಗೆ ಒಂದು ಅನುಸಂಧಾನ ಇರ್ಬೋದು, ಎಲ್ಲವನ್ನೂ ಕುರಿತಾಗಿ ಮತ್ತು ಅವರ ಜೊತೆಗೇ ಆಪ್ತವಾಗಿ ಒಡನಾಡಿದಂಥವರು ಮಾತನಾಡಿದ್ದು ಭಾಳ ಆಪ್ತವಾಗಿ ಬಂತು. ಮತ್ತು ಇದುವರೆಗೂ ಎಲ್ಲೂ ನಡೆದೇ ಇರತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವಾಗಿ ಇದು ದಾಖಲಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಾವು ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡ್ತಾ ಬೆಳೆದಿರೋರು. ಇವತ್ತಿನ ದಿವಸ ಒಂದು ಕಡೆಯಿಂದ ನಮ್ಮ ಬಾಲ್ಯವನ್ನೆಲ್ಲ ಅವರ ಸಿನಿಮಾಗಳು ನೋಡೇ ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಾಯಿತು. ತುಂಬ ನೆನಪುಗಳನ್ನು ನಾವು ಕಲೆ ಹಾಕ್ದಂಗಾಯಿತು. ಇಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ತುಂಬ ಇಷ್ಟ ಆಯಿತು. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಡಾಕ್ಯುಮೆಂಟ್ರಿ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತೋರಿಸು. ರಾಜ್ಕುಮಾರ್ ಅವರ ಎಲ್ಲ ವಿಧವಾದ ಒಂದು ಆ್ಯಕ್ಟಿಂಗ್, ಅವರು ಒಂದು ರಾಜನ್ ಥರ ಆಗಿರ್ಬೋದು, ಬಂಟನ್ ಥರ ಹಾಗೆ ಆಗಿರ್ಬೋದು, ಹಳ್ಳಿ ವಾತಾವರಣದಲ್ಲಿ ಇರೋ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಸಹ ಚೆನ್ನಾಗಿ ಎಲ್ಲನೂ ಕ್ರೋಢೀಕರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾಕ್ಯುಮೆಂಟ್ ತುಂಬ ಚೆನ್ನಾಗಿತ್ತು. ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಕುಟುಂಬದ ಹೆಣ್ಮಕ್ಳ ಜೊತೆ ನಡೆಸಿರುವಂಥ ಸಂದರ್ಶನ, ಅವರ ಮೊಮ್ಮಕ್ಕಳ ತನಕನೂ ಈಗ ಪರಂಪರೆ ಮುಂದುವರ್ತ್ಕೊಂಡು ಬರ್ತಾ ಇದೆಯಲ್ಲ ಅನ್ನೋದು ಕೇಳಿ ತುಂಬ ಸಂತೋಷ ಆಯಿತು. ರಾಜ್ಕುಮಾರ್ ಅಭಿಮಾನಿ ಅಪ್ಪು, ಯುವರಾಜ್ ಕುಮಾರ್ ಫ್ಯಾಮಿಲಿನೇ ಒಟ್ಟು ಟೋಟಲ್ ಅಭಿಮಾನಿ. ಅವ್ರ ಮಕ್ಕಳು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಗುಡ್ ನಡೀತಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬಗ್ಗೆ ಕಿರುಚಿತ್ರನ ಅರ್ಪಿಸಿದ್ರು. ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಒಂದು ಕುಟುಂಬ ಅಲ್ಲಿ ಬಂದು ಸೇರಿದ್ದು, ಲಕ್ಷ್ಮಿ ಅಕ್ಕ ಆಗಿರ್ಬೋದು, ಪೂರ್ಣಿಮಾ ಅಕ್ಕ ಆಗಿರ್ಬೋದು, ಧನ್ಯ ರಾಮ್ಕುಮಾರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತನ್ನದೇ ಅಂತ ಚಾಪಲ್ಲಿ ಮುಡಿ ಬಂತ. ಹಾಗೆ ಮೋಹನ್ ಸರ್ ಕೂಡ ಒಳ್ಳೆ ಗಾಯಕರು. ಅವರಿಂದ ಒಂದಷ್ಟು ಗೀತೆಗಳು. ದ ಎಂಟೈರ್ ಟೀಮ್ ಹೂ ಆರ್ಗನೈಸ್ ದ ಮೇಡಮ್ ಆ್ಯಂಡ್ ಆಲ್. ಆ್ಯಂಡ್ ಪ್ರತಿಯೊಂದು ಅಪ್ಪಾಜಿ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಹೇಳ್ಕೊಂಡೇ ಹೋಗುತ್ತೆ. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಮತ್ತೊಮ್ಮೆ ಮಗದೊಮ್ಮೆ ಮಾಡಿ ಮತ್ತಷ್ಟು ಜನ ಸೇರಿಸೋಣ. ನಾವು ಈ ರೀತಿ ಇವೆಂಟ್ಗಳನ್ನ ಏನು ಅಟೆಂಡ್ ಆಗಿ ಅವರ ಹಾಡುಗಳು, ಅವರ ಜೀವನ, ಅವರ ಏನೆಲ್ಲ ಜೀವನದಲ್ಲಿ ಮಾಡಿದ್ದಾರೆ, ತುಂಬ ಇನ್ಸ್ಪೈರ್ ಆಗ್ತಿದೆ. ಅವ್ರ ಸಾಂಗ್ಗಳು ಕೇಳಿ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಈ ಕಾರ್ಯಕ್ರಮ ಅಟೆಂಡ್ ಆಗಿತ್ತು, ಇನ್ನೂ ತುಂಬ ಖುಷಿ ಆಯಿತು. ಇವತ್ತಿನ ಒಂದು ಈ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನನಗೆ ಅವರ ಫ್ಯಾಮಿಲಿ ಅಂದರೆ ನಮ್ಮ ಲಕ್ಷ್ಮಿ ಅವರು, ಪೂರ್ಣಿಮಾ ಅವ್ರ ಮಗಳು ಧನ್ಯ ಅವರು, ಆ ರಾಜ್ಕುಮಾರ್ ಅವರ ಪರಂಪರೆಯನ್ನು ಹಾಗೆ ಲೆಗಸಿನ ಹಾಗೆ ಅವ್ರ ಸರಳತೆನ, ಅವರ ಒಂದು ಕಲಾಭಿಮಾನವನ್ನು, ಕಲಾವಿದರ ಒಂದು ನಿಜವಾದ ಗುಣಗಳನ್ನು ಅವರು ಹಾಗೆ ನೆನೆಸ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿ ತುಂಬ ಖುಷಿಯಾಯಿತು. ಕಾರ್ಯಕ್ರಮ ತುಂಬ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿ ಮೂಡಿ ಬಂತು. ಧನ್ಯವಾದಗಳು.